ಅಲ್ವಾ. ಆ ರಾಕ್ಷಸ ಹೇಗೆ ಹೊಡೆದಿದ ನೋಡು, ಮುಖ ಎಲ್ಲ ಊದ್ಕೊಂಡ್ಬಿಟ್ಟಿದೆ. ಭಾಸ್ಕರ, ಏನ್ ಮುಖ ನೋಡ್ಕೊಂಡು ನಿಂತಿದ್ಯಾ? ಹೋಗ ಐಸ್ ಕ್ಯೂಬ್ ತಗೊಂಡೋಗು. ನಾವಿಲ್ಲಿ ಅಣ್ಣಂಗೆ ಏಟ್ ಹೇಗೆ ಬಿದ್ದಿದೆ ಅಂತ ನೋಡ್ತಾ ನಿಂತಿದೀವಿ, ಅಷ್ಟಲ್ಲಿ ಅದಕ್ಕೆ ಐಸ್ ಕ್ಯೂಬ್ ತಂದೇ ಬಿಟ್ರು ನೋಡಿ. ಪ್ರೀತಿ ಅಂದ್ರೆ ಅದೇ ಅಲ್ವೇನೋ. ಭಾಸ್ಕರ್, ಐಸ್ ಹಚ್ಚು. ಅಯ್ಯಪ್ಪ, ನನ್ನ ಕೈಲಿ ಆಗೋದಿಲ್ಲಪ್ಪ. ಐಸ್ ಹಚ್ಚಿದ ತಕ್ಷಣ ನೋವು ಜಾಸ್ತಿ ಆಗತ್ತೆ. ಅವ್ನು ನೋವು ತಿನ್ನೋದು ನನ್ನ ಕೈಲಿ ನೋಡೋದಕ್ಕಾಗೋದಿಲ್ಲ, ನೀವೇ ಹಚ್ಚಿ. ಆರ್ತಿ, ನಿನ್ ಗಂಡನ್ನ ನಿನ್ ಕೈಲಿ ಮಾತ್ರ ಸುಧಾರ್ಸಕ್ ಸಾಧ್ಯ ಆಗೋದು. ನೀನೇ ಐಸ್ ಹಚ್ಚು. ಹಲೋ. ಹಲೋ ಅಮ್ಮ, ನಮಸ್ಕಾರ. ಪರಿಮಳ, ಈಗ ತಾನೇ ನೋಡಿದೆ, ತುಂಬಾ ಮಿಸ್ ಕಾಲ್ಗಳಿದ್ವು. ಏನಾದ್ರೂ ವಿಶೇಷನಾ? ಸೂರ್ಯ ಹುಷಾರಾಗಿದಂತಾನೆ? ಸೂರ್ಯ ಹುಷಾರಾಗಿದ್ದಾರಮ್ಮ. ದೇವ್ರ ದಯೆಯಿಂದ ಆರ್ತಿ ಮತ್ತೆ ಸೂರ್ಯ ಮಧ್ಯದಲ್ಲಿದ್ದ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗಿದೆ. ಆರ್ತಿ ಮನೆಗೆ ವಾಪಸ್ ಬಂದಿದ್ದಾಳೆ. ಆರ್ತಿ ಮನೆಗೆ ಬಂದ್ಲಾ? ಎಂತ ಒಳ್ಳೆ ಸುದ್ದಿ ಕೊಟ್ಟೆ ಪರಿಮಳ. ಸದ್ಯ ಸೂರ್ಯ ಆರ್ತಿ ಮಧ್ಯೆ ಇದ್ದ ಸಮಸ್ಯೆ ಬಗೆಹರಿತಲ್ಲ, ಅಷ್ಟು ಸಾಕು ನನಗೆ. ಪರಿಮಳ, ಸೂರ್ಯ ಆರ್ತಿಗೆ ಫೋನ್ ಕೊಡು, ನಾನು ಅವ್ರ ಜೊತೆ ಮಾತಾಡ್ಬೇಕು. ಸರಿನಮ್ಮ, ಕೊಟ್ಟೆ. ಅಮ್ಮ ನಿಮ್ಮಿಬ್ಬರ ಜೊತೆ ಮಾತಾಡ್ಬೇಕಂತೆ. ಸ್ಪೀಕರ್ ಆನ್ ಮಾಡಿ. ಅಮ್ಮ, ನಮಸ್ಕಾರ. ಹೇಗಿದ್ದೀರಾ ನೀವು? ನಾನ್ ಹುಷಾರಾಗಿದ್ದೀನಿ. ನಿಮ್ಮಿಬ್ರ ಧ್ವನಿ ಒಟ್ಟಿಗೆ ಕೇಳಿ ನನ್ಗಿರಿದ ನೋವೆಲ್ಲ ಮಾಯ ಆಗೋಯ್ತು. ನೀವಿಬ್ರು ಸದಾ ಹೀಗೆ ಇರಿ. ನನ್ಗಾಗ್ತಾ ಇರೋ ಸಂತೋಷನ ನನ್ ಕೈಲಿ ಹೇಳ್ಕೊಳಕ್ ಆಗ್ತಾ ಇಲ್ಲ. ನೀವಿಬ್ರು ಯಾವಾಗ್ಲೂ ಹೀಗೆ ಜೊತೆಯಾಗಿರಿ. ಗಂಡ ಹೆಂಡತಿ ಅಂದ್ಮೇಲೆ ಸಣ್ಣ ಪುಟ್ಟ ಮನಸ್ತಾಪಗಳು ಇದ್ದೇ ಇರುತ್ತೆ, ಆದ್ರೆ ಯಾವತ್ತೂ ವಿಶ್ವಾಸ ಕಳ್ಕೋಬಾರ್ದು. ವಿಶ್ವಾಸನೇ ಗಂಡ ಹೆಂಡತಿ ಮಧ್ಯೆ ಸಂಬಂಧಗಳನ್ನ ಗಟ್ಟಿ ಮಾಡೋದು. ಅಮ್ಮ, ನೀವು ರೆಸ್ಟ್ ತಗೊಳ್ತೀರಲ್ವಾ? ಹ್ಞೂಪ್ಪ, ನಿಮ್ಮಪ್ಪ ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ನಿಮ್ಮಿಂದ ದೂರ ಇದನ್ನಲ್ಲ ಅನ್ನೋದೊಂದೇ ಚಿಂತೆ. ಸೂರ್ಯ, ನೀನ್ ಸಂತೋಷವಾಗಿದ್ಯಾ ಅಲ್ವಾ? ಹ್ಞೂಮ್ಮ, ನಾನು ಆದಷ್ಟು ಬೇಗ ನಿಮ್ಮನ್ನ ಬಂದು ನೋಡ್ತೀನಿ. ನೀನೊಬ್ನೇ ಬರ್ಬೇಡ, ಜೊತೆಲಿ ಕರ್ಕೊಂಬ. ಹಾಮ್ಮ. ಅಮ್ಮ, ನಿಮ್ಮ ಬಗ್ಗೆ ನೀವು ಕಾಳಜಿ ಮಾಡ್ತಿದ್ದೀರ ತಾನೆ? ಡಾಕ್ಟರ್ ಹೇಳಿದನ್ನ ಕೇಳಿ ಚೆನ್ನಾಗಿ ರೆಸ್ಟ್ ಮಾಡಿ ಮಾ. ಖಂಡಿತವಾಗ್ಲೂ ತಗೋತಾ ಇದ್ದೀನಿ. ನಾನು ಆಯುರ್ವೇದ ಪಂಡಿತರನ್ನು ಭೇಟಿ ಮಾಡಿದ್ದೆ, ಅವ್ರು ತೈಲ ಕೊಟ್ಟಿದ್ದಾರೆ. ನೀವು ಮನೆಗೆ ಬಂದ್ಮೇಲೆ ಅವ್ರು ಕೊಟ್ಟಿರೋ ತೈಲನ ನಾನೇ ನಿಮಗೆ ಹಚ್ತೀನಿ. ಇಷ್ಟೊಂದು ಕಾಳಜಿ ವಹಿಸಿ ಸೇವೆ ಮಾಡುವಂತ ಮಕ್ಕಳು ಸೊಸೆಯಂದಿರೋವಾಗ ನಾನು ಯಾಕಮ್ಮ ಚಿಂತೆ ಮಾಡ್ಲಿ? ನೋವು ತಾನಾಗೆ ಹೊಟ್ಟೋಗುತ್ತೆ. ನೋಡು, ಇನ್ನು ಮುಂದೆ ಸೂರ್ಯ ಯಾವತ್ತೂ ನಿನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ನಿನ್ನಿಂದ ದೂರ ಹೋಗದೆ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ನನ್ಗೆ ಬೇಗ ಸಿಹಿ ಸುದ್ದಿ ಕೊಡು. ನಿನ್ನ ಸೂರ್ಯನ ಮಗುನ ಆದಷ್ಟು ಬೇಗ ಎತ್ತಾರಿಸ್ಬೇಕು ಅಂತ ಆಸೆ ಆಗ್ತಿದೆ. ಆರ್ತಿ, ಮಗು ಬಂದ್ಮೇಲೆ ಸೂರ್ಯ ಯಾವತ್ತೂ ನಿನ್ ಮೇಲೆ ಸಿಟ್ಟು ಮಾಡ್ಕೊಳ್ಳೋದಿಲ್ಲ. ಆದಷ್ಟು ಬೇಗ ನೀವಿಬ್ರು ನನ್ನ ಆಸೆ ಪೂರೈಸ್ತೀರಾ ಅಂತ ಅನ್ಕೊಂಡಿದ್ದೀನಿ.
ಸಂಬಂಧಕ್ಕೆ ಭವಿಷ್ಯನೇ ಇಲ್ಲ. ಅಂತ್ಯ ಅಷ್ಟೇ. ಅಂತ್ಯ ಅಷ್ಟೇ. ಅಂತ್ಯ ಅಷ್ಟೇ. ಸರಿ, ನಾನು ಇರ್ತೀನಿ. ಆಯ್ತಮ್ಮ. ಆದಿ, ಅಮ್ಮ ಬನ್ನಿ, ನಾವೆಲ್ಲಿದ್ದೀವಿ? ಬನ್ನಿಲಿ ಬನ್ನಿಲಿ. ಅಮ್ಮ ಇಳಿರಿ, ಬನ್ನಿ. ಅಮ್ಮ ಬನ್ನಿ, ಇಳಿರಿ, ಬನ್ನಿ. ಬರ್ತೀನಿ, ಇವಾಗ ಹಿಡಿತೀನಿ. ಅಮ್ಮನಿ ಸ್ತೋತ್ರ, ನಾವ್ ಗೆದ್ವಿ. ಅಪ್ಪನು ಅಂದ್ರು ಇವತ್ತು ಎಲ್ಲರೂ ಆಡೋಣ. ಆಟ ಆಡಿದ್ ಸಾಕು ಆದಿತ್ಯ, ಒಳಗ್ ನಡೀರಿ. ಇಲ್ಲ, ನಾನು ಆಟ ಆಡ್ಬೇಕು. ಹೇಳಿದ ಅರ್ಥ ಆಗ್ತಿಲ್ವಾ ನಿಂಗೆ? ನಡೀರಿ ಒಳಗೆ. ಇಲ್ಲ, ನಾವ್ ಇನ್ನೂ ಸ್ವಲ್ಪ ಹೊತ್ತು ಆಟ ಆಡ್ಬೇಕು. ಸಾಕ್ಷಿ, ಯಾಕೆ ಹಠ ಮಾಡ್ತೀಯಾ? ಇಲ್ಲ, ನಾವ್ ಆಟ ಆಡ್ಬೇಕು, ನಾವ್ ಆಟ ಆಡ್ಬೇಕು, ನಾವ್ ಆಟ ಆಡ್ಬೇಕು. ಸಾಕು, ನಿಲ್ಲಿಸ್ತೀರಾ? ಅಮ್ಮ ಯಾವತ್ತೂ ಆಟ ಆಡೋದ್ ಬೇಡ ಅಂತ ಅಂದಿರ್ಲಿಲ್ಲ. ಯಾಕೆ ಅಪ್ಪನ ತರ ಶೆಟ್ ಮಾಡ್ಕೊಂಡು ಹೋದ್ರು? ಆದಿ, ಸಾಕ್ಷಿ, ಅಮ್ಮ ಸಿಟ್ ಮಾಡ್ಕೊಂಡು ಹೋಗಿಲ್ಲ ಕಣ್ರು, ಸುಸ್ತಾಗಿರ್ಬೇಕು. ನಾಳೆ ನಾವೆಲ್ಲರೂ ಜೊತೆಗೆ ಸೇರ್ಕೊಂಡು ಆಟ ಆಡೋಣ, ಓಕೆನಾ? ಈಗ ಒಂದು ಒಳ್ಳೆ ಕತೆ ಹೇಳ್ತೀನಿ, ಹೋಗೋಣ? ನಾನು ಬರೋವರೆಗೂ ಮಕ್ಕಳ ಜೊತೆ ನಗ್ನಗ್ತಾ ಆಡ್ತಿದ್ರು. ನಾನು ಬರ್ತಿದ್ದಾಗೆ ಆರ್ತಿಯವ್ರು ಇವತ್ತು ಯಾಕೆ ಹಾಗಾಡಿದ್ರು? ಮಕ್ಕಳ ಮೇಲೆ ಅವ್ರು ಯಾವತ್ತೂ ಹೀಗೆಲ್ಲ ಸಿಟ್ ಮಾಡ್ಕೊಂಡವ್ರೆ ಅಲ್ಲ. ಅವ್ರಿಗೆ ಇವತ್ತು ಏನಾಯ್ತು? ನನಗೆ ಮನ್ಸಿಲ್ದೇ ಇದ್ರು ಇವತ್ತು ಮಕ್ಕಳ ಮೇಲೆ ಸಿಟ್ ಮಾಡ್ಕೋಬೇಕಾಯ್ತು. ನಾನೇನ್ ಮಾಡ್ಲಿ ಸೂರ್ಯ ಅವರೇ? ನಿಮ್ಮಿಂದ ನಾನು ದೂರ ಇರಲೇಬೇಕು. ನಿಮ್ ಖುಷಿಗೋಸ್ಕರ ನಾನು ನನ್ನ ಆಸೆಗಳೆಲ್ಲ ಹತೋಟಿಲಿ ಇಟ್ಕೊಳ್ಳೇಬೇಕು. ನಮ್ಮಿಬ್ರ ಮಧ್ಯೆ ಗಂಡ ಹೆಂಡತಿ ಸಂಬಂಧ ಇರೋದು ನಿಮಗಿಷ್ಟ ಇಲ್ಲ. ಅದಕ್ಕೆ ನಾನು ಮಕ್ಕಳಿಗೆ ಅಮ್ಮನಾಗಿರೋದನ್ನ ಅಭ್ಯಾಸ ಮಾಡ್ಕೋತಾ ಇದ್ದೀನಿ. ರಾಕಿ, ನನ್ಗಂತೂ ಇವತ್ತು ಸಖತ್ ಖುಷಿ ಆಗ್ತಿದೆ. ಅಂತೂ ಆರತಿ ಅದಕ್ಕೆ ಸೂರ್ಯಣ್ಣ ಹೇಗೋ ಒಂದಾದ್ರು. ಅಬ್ಬಬ್ಬಬ್ಬಾ, ಏನ್ ಸಿಟ್ ಮಾಡ್ಕೊಂಡ್ಬಿಟ್ಟಿದ್ದ ಅವನು. ಈಗ ನೋಡಿದ್ರೆ ಅವರಿಬ್ರು ಮಧ್ಯೆ ಏನು ನಡೆದೇ ಇಲ್ವೇನೋ ಅನ್ನೋಗಿದ್ದಾರೆ ಅಲ್ವಾ? ಇದೇ ಕಣ ನಿಜವಾದ ಪ್ರೀತಿ ಅಂತಂದ್ರೆ. ನಾವು ಅಷ್ಟೇ, ನಮ್ಮಿಬ್ರ ಮಧ್ಯೆ ಆಗಿದ್ದ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಜಗಳಗಳನ್ನೆಲ್ಲ ಮರ್ತ್ಬಿಡ್ಬೇಕು. ಅದನ್ನೆಲ್ಲ ಸಾಧಿಸ್ಕೊಂಡು ಹೋಗೋದ್ರಲ್ಲಿ ಅರ್ಥನೇ ಇಲ್ಲ. ನಾವಿನ್ಮೇಲೆ ಜಗಳ ಆಡದೆ ಪ್ರೀತಿಯಿಂದ ಇರೋದನ್ನ ಅಭ್ಯಾಸ ಮಾಡ್ಕೊಬೇಕು. ಓಕೆ? ನಾನಂತೂ ಡಿಸೈಡ್ ಮಾಡಿದ್ದೀನಪ್ಪ,
ಆರ್ತಿ ಅದಕ್ಕೆ ಸೂರ್ಯನ ಎಷ್ಟು ಇಷ್ಟಪಡ್ತಾರೋ ಅದಕ್ಕಿಂತ ಹೆಚ್ಚಾಗಿ ನೀನು ಇಷ್ಟಪಡಬೇಕು ಅಂತ. ಹೋಗ್ಲಿ ಬಿಡು ಭಾಸ್ಕರ್, ನಿಮ್ಮ ಅಣ್ಣ ಅತ್ತಿಗೆಯಿಂದ ನನ್ನ ಮೇಲೆ ನಿನ್ನ ಪ್ರೀತಿ ಹೆಚ್ಚಾಯ್ತಲ್ಲ, ಅಷ್ಟು ಸಾಕು. ಭಾಸ್ಕರ್, ನಮ್ಮಿಬ್ಬರದ್ದು ಲವ್ ಮ್ಯಾರೇಜ್ ಅಂತ ನನಗೆ ಮರ್ತೇ ಹೋಗಿದೆ. ನಿಂಗೆ ಇವತ್ತು ನೈಟು ಶೂಟಿಂಗ್ ಇದ್ದೇನೆ. ಹ್ಞೂ, ಡೈರೆಕ್ಟರ್ ಏನೋ ಕೆಲಸ ಇದೆ ಅಂತ ಹೊರಗೋದ್ರು, ಅದಕ್ಕೆ ಇವತ್ತು ನೈಟು ಶೂಟಿಂಗ್ ಇದೆ. ನಂಗೆ ಇಲ್ಲ ಅಂತ ಹೇಳೋಕ್ಕಾಗಲಿಲ್ಲ. ಸರಿ, ಹೋಗೋಕ್ಕೂ ಮುಂಚೆ ಅಣ್ಣ ಅದಕ್ಕೆನ ಮಾತಾಡ್ಸ್ಕೊಂಡು ಹೋಗು. ಅಣ್ಣ ಮ್ಯಾಚ್ ಮುಗಿಸ್ಕೊಂಡು ಬಂದಾಗ ರಿಸೀವ್ ಮಾಡ್ಬೇಕಾದ್ರೆ ಎಲ್ಲರೂ ಇದ್ರು, ನೀನೊಬ್ಳೆ ಮಿಸ್ಸಿಂಗ್. ನೀನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ ಭಾಸ್ಕರ್? ನಾನು ನನ್ನ ಕೆಲಸನೆಲ್ಲ ಬಿಟ್ಟು ಅವ್ರ ನಾಟಕ ನೋಡ್ಕೊಂಡು ನಿಂತಿರ್ಬೇಕಿತ್ತಾ? ಏನೋ ನಾಟಕನ? ಇನ್ನೇನು ಭಾಸ್ಕರ್, ಸೂರ್ಯ ಭಾವಂಗೂ ಆರ್ತಿ ಅಕ್ಕಂಗೂ ಮದುವೆ ಆಗಿದೆ ಅಲ್ವಾ? ಸೂರ್ಯ ಭಾವ ಅವ್ರ ಮೊದಲನೇ ಹೆಂಡ್ತಿನ ಮರೆತು ಆರ್ತಿ ಅಕ್ಕನ ಜೊತೆ ಚೆನ್ನಾಗಿರ್ಬೋದಲ್ವಾ? ಮರೆಯಕ್ ಆಗಲ್ಲ ಅಂದ್ಮೇಲೆ ಆರ್ತಿ ಅಕ್ಕ ಮನೇಲಿದ್ದು ಏನ್ ಪ್ರಯೋಜನ? ಅವ್ರ ಮನೆಗೆ ವಾಪಸ್ ಹೋಗ್ಬೋದಲ್ವಾ? ಯಾವ ಸಂಬಂಧದಲ್ಲಿ ಪ್ರೀತಿ ಇರಲ್ವೋ ಆ ಸಂಬಂಧನ ಎಳೆದಾಡೋದ್ರಲ್ಲಿ ಏನ್ ಲಾಭ? ಸಾಕ್ ನಿಲ್ಸೆ. ನಿನ್ನಂತ ಹೆಣ್ಣಿಗೆ ಪ್ರೀತಿ ಅನ್ನೋ ಪವಿತ್ರ ಸಂಬಂಧ ಹೇಗೆ ಅರ್ಥ ಆಗತ್ತೆ ಹೇಳು? ಟಿವಿ ಮುಂದೆ ಮಾತ್ರ ಪ್ರೀತಿ ಸಂಬಂಧ ಅಂತ ಚೆನ್ನಾಗಿ ಮಾತಾಡ್ತೀಯ. ಸೂರ್ಯ ಅಣ್ಣಂಗೆ ಇದಾಗಿರೋದು 2ನೇ ಮದುವೆ. ಮೋರ್ ಓವರ್ ಇಟ್ಸ್ ಅನ್ ಅರೇಂಜ್ ಮ್ಯಾರೇಜ್. ಆದ್ರೂ ಅವ್ರ ಮಧ್ಯೆ ಎಷ್ಟು ಅನ್ಯೋನ್ಯತೆ ಇದೆ ನೋಡು. ನಮ್ದು ಲವ್ ಮ್ಯಾರೇಜ್ ಆದ್ರೆ ಹೇಗೆ ಕಿತ್ತಾಡ್ಕೊಂಡು ಸಾಯ್ತಾ ಇದೀವಿ ನೋಡು. ಓ ಗಾಡ್, ನಿನ್ ಪ್ರಶ್ನೆಗೆ ಉತ್ತರ ಕೊಟ್ಟು ಕೊಟ್ಟು ನಂಗೆ ಸಾಕಾಗೋಗಿದೆ ಭಾಸ್ಕರ್. ಪ್ರಶ್ನೆ ಕೇಳಿದೆ ಇನ್ನೇನೇ ಮಾಡ್ಲಿ? ನಾನೇನ್ ಹೇಳಿದೆ? ಆರ್ತಿ ಅದಕ್ಕೆ ತರ ಆಗುವಂತ ನಿನ್ಗೇನಾರು ಹೇಳದ್ನ? ಯು ಹ್ಯಾವ್ ಬಿಕಮ್ ಟೂ ಸೆಲ್ಫಿಶ್ ರಾಕಿ. ನಿನಗೆ ನಿನ್ ಬಗ್ಗೆ ಚಿಂತೆ ಮಾಡೋದ್ ಬಿಟ್ರೆ ಬೇರೆ ಯಾರ ಬಗ್ಗೆ ಯೋಚನೆ ಮಾಡಲ್ಲ ನೀನು. ಏನಂದ್ರೆ ನಾನ್ ಸೆಲ್ಫಿಶಾ? ನನ್ ಕನ್ಸುಗಳನ್ನ ಪೂರೈಸ್ಕೊಳ್ಳೋದು ಸ್ವಾರ್ಥನ? ಅಲ್ಲ, ನಿನ್ ಕನ್ಸುಗಳನ್ನ ಪೂರೈಸ್ಕೊಳ್ಳೋದಕ್ಕೆ ಮನೆಯವ್ರನ್ನ ಮರೀತಾ ಇದೆಯಲ್ಲ, ಅದು ಸ್ವಾರ್ಥ ಮಿಸ್ ರಾಕಿ. ಓಹೋ, ಮಿಸ್ಸಸ್ ರಾಖಿ ಭಾಸ್ಕರ್ ಇಂದ ಈಗ ಮಿಸ್ ರಾಖಿ ಆಗ್ಬಿಟ್ನಾ? ಯಾ, ಆಫ್ ಕೋರ್ಸ್. ನೀನ್ ಮಿಸ್ ರಾಕಿನೇ ತಾನೆ. ನನಗೂ ನಿನಗೂ ಯಾವ ಸಂಬಂಧ ಇಲ್ವಲ್ಲಮ್ಮ. ಆಲ್ ರೈಟ್, ನನ್ಗೀಗ ಅರ್ಥ ಆಯ್ತು ಭಾಸ್ಕರ್, ನೀನ್ ಯಾಕೆ ನನ್ನನ್ನ ಸ್ವಾರ್ಥಿ ಅಂತ ಹೇಳ್ದೆ ಅಂತ. ನಿನಗಂತೂ ಜೀವನದಲ್ಲಿ ಯಾವ ಕನಸು ಇಲ್ಲ, ಯಾವ ಆಸೆನೂ ಇಲ್ಲ. ಇನ್ನು ಅದನ್ನ ಪೂರೈಸ್ಕೊಳ್ಳೋ ಮಾತೇ ಇಲ್ಲ. ನೀನು ನಿಮ್ಮ ಅಣ್ಣನ ನೆರಳು ಅಷ್ಟೇ. ಯಾವಾಗ್ಲೂ ಅಣ್ಣ ಅಣ್ಣ ಅಂತ ಅವರಿಂದ ಬ್ಯಾಗ್ ಇಟ್ಕೊಂಡು ಸುತ್ತಿರ್ತೀಯ. ವಾಹ್, ಅಂತೂ ಇವತ್ತು ಸತ್ಯ ಏನು ಅಂತ ಹೊರಗಡೆ ಬಂತು. ಗಂಡನ್ ಕೂಡ ಮರ್ಯಾದೆ. ಇಸ್ ದಿಸ್ ಹೌ ಯು ಟ್ರೀಟ್ ಯುವರ್ ಹಸ್ಬೆಂಡ್? ಹೌದು, ನೀನ್ ಮಾಡಿರೋದಾದ್ರೂ ಏನು? ನಾನ್ ಹೇಳ್ತಿರೋದ್ ಸತ್ಯ. ಸತ್ಯ ಯಾವಾಗ್ಲೂ ಕಹಿಯಾಗೆ ಇರತ್ತೆ ಭಾಸ್ಕರ್. ಜಸ್ಟ್ ಗೆಟ್ ದ ಹೆಲ್ ಔಟ್ ಆಫ್ ಮೈ ಫೇಸ್ ರಾಕಿ. ನಿನ್ ಮುಖ ನೋಡಕ್ಕೂ ನನಗೆ ಇಷ್ಟ ಇಲ್ಲ. ಹೋಗು. ಹೋಗ್ತೀನೋ? ಹೋಗ್ತೀನಿ. ಐ ಲವ್ ಯು ರಾಕಿ. ನನಗೆ ನಿನ್ ಮೇಲೆ ಹೀಗೆಲ್ಲ ಕೂಗಾಡೋದು, ಸಿಟ್ ಮಾಡ್ಕೊಳ್ಳೋದು ಇಷ್ಟ ಆಗಲ್ಲ. ಆದ್ರೆ ನೀನು ನನ್ನ ಪರಿವಾರ ಜೊತೆ ನಡ್ಕೊಂತಾರ ರೀತಿ ನನಗೊಂಚೂರು ಇಷ್ಟ ಆಗ್ತಿಲ್ಲ ಕಣೆ. The number you're calling is switched off right now. ನನ್ ಕನ್ಸುಗಳನ್ನ ಪೂರೈಸ್ಕೊಳ್ಳೋದು ಸ್ವಾರ್ಥನ? ನೀನು ನಿಮ್ಮ ಅಣ್ಣನ ನೆರಳು ಅಷ್ಟೇ.
ಯಾವಾಗ್ಲೂ ಅಣ್ಣ ಅಣ್ಣ ಅಂತ ಅವ್ರ ಹಿಂದೆ ಬ್ಯಾಗ್ ಇಟ್ಕೊಂಡು ಸುತ್ತಿರ್ತೀಯ. ಯಾವಾಗಲೂ ನಾನೇ ಯಾಕೆ ಸೋಲ್ಬೇಕು? ಪ್ರೀತಿ ಮಾಡೋದು ನಾನು ಒಬ್ಬನೇನ, ಅವಳೇನು ಮಾಡಿ? ಆರ್ತಿ, ನೀನ್ ತಾಯಿಯಾಗೋ ವಿಷಯ ಮನೆಯವ್ರಿಗೆ ಹೇಳಲೇ ಇಲ್ವಾ? ಸೂರ್ಯಗೂ ಹೇಳಿಲ್ವಾ? ಯಾಕಾರ್ತಿ ಹೇಳಿಲ್ಲ? ಈಗೆಲ್ಲ ಸರಿ ಹೋಗಿದೆ ಅಲ್ಲ. ಸೂರ್ಯ ಅವರು ತಾವು ಮಾಡಿದ ತಪ್ಪು ಅಂತ ಪ್ರಾಯಶ್ಚಿತ್ತ ಮಾಡ್ಕೊಂಡಿದ್ದು ಆಗಿದೆ. ಯಾಕಿನ್ನೂ ಹೇಳಿಲ್ಲ ಆರ್ತಿ? ನೋಡು, ಆಗ ನಾನೇ ಸೂರ್ಯ ಅವರಿಗೆ ಈ ವಿಷಯ ಹೇಳ್ಬೇಡ ಅಂತ ತಡೆದಿದ್ದೆ. ಈಗೆಲ್ಲ ಸರಿ ಹೋಗಿದೆ, ನೀನ್ ಹೇಳ್ಬಿಡ್ಬೋದಾಗಿತ್ತು. ನೋಡಾರ್ತಿ, ನಾವು ಈಗಾಗಲೇ ಅವರಿಂದ ನೀನು ಮೊದಲನೇ ಗಂಡ ಶಶಾಂಕ್ ಬದುಕಿದಾನೆ ಅನ್ನೋ ದೊಡ್ಡ ಸತ್ಯನ ಮುಚ್ಚಿಟ್ಟಿದ್ದೀವಿ. ಈ ಸತ್ಯ ಯಾವಾಗ ಹೊರಗೆ ಬರುತ್ತೋ ಅನ್ನೋ ಆತಂಕ ಯಾವಾಗ್ಲೂ ಆಗ್ತಾನೆ ಇರುತ್ತೆ. ಈ ವಿಷಯ ನಿನ್ ಮನ್ಸನ್ನು ಚುಚ್ಚುತ್ತಾನೆ ಇರುತ್ತೆ ಅಲ್ವಾ? ಸತ್ಯ ಮುಚ್ಚಿಟ್ಟಿದ್ದಕ್ಕೆ ನಿನ್ನನ್ನು ನೀನು ಬೈಕೋತಾನೆ ಇರ್ತೀಯ ಅಲ್ವಾ? ಈಗ ಈ ವಿಷಯನೂ ಅವರಿಂದ ಮುಚ್ಚಿಡೋದು ನನಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ. ನಿಮ್ಮಿಬ್ಬರ ಮಧ್ಯೆ ಮತ್ತೆ ಸಮಸ್ಯೆ ಬರೋದು ನನಗಿಷ್ಟ ಇಲ್ಲ ಆರ್ತಿ. ಅದಕ್ಕೆ ಆದಷ್ಟು ಬೇಗ ಈ ವಿಷಯನ ಸೂರ್ಯನಿಗೆ ಹೇಳ್ಬಿಡೆ. ಈ ವಿಷಯನ ಹೇಳ್ಬೇಕು ಅಂತ ಅನ್ಸಿದ್ರು ಅದನ್ನ ಹೇಗೆ ಹೇಳಿ ಅಮ್ಮ? ಈ ವಿಷಯನ ಕೇಳಿ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದೇ ನನಗೆ ಭಯ ಆಗ್ತಿದೆ. ನಿಮ್ಗೆ ಗೊತ್ತಲ್ವಾ ನಮ್ಮಿಬ್ರ ಮಧ್ಯೆ ಏನೇನೆಲ್ಲ ನಡೀತು ಅಂತ? ಅವ್ರು ಯಾವ ರೀತಿ ಅಪ್ಸೆಟ್ ಆಗಿದ್ರು ಅಂತ ನೀವೇ ನೋಡಿದಿರಲ್ಲಮ್ಮ. ಅವ್ರಿಗೆ ಅವರೇ ಶಿಕ್ಷೆ ಕೊಡ್ಕೋತಿದ್ದನ್ನ ನೀವು ನೋಡಿದ್ದೀರಾ. ಈಗ ನಾನು ಅವ್ರ ಮಗುಗೆ ತಾಯಿ ಆಗ್ತಿದ್ದೀನಿ ಅಂತ ಗೊತ್ತಾದ್ರೆ ಇಷ್ಟೆಲ್ಲ ಕಷ್ಟಪಟ್ಟ ಮೇಲೆ ಎಲ್ಲದೂ ಸರಿ ಹೋಗಿದೆ. ಸೂರ್ಯ ಅವರು ಸಂತೋಷವಾಗಿ ಮಕ್ಕಳ ಜೊತೆ ಆಟ ಆಡ್ಕೊಂಡಿದಾರಮ್ಮ. ಅವರಿಗೆ ಯಾವ ಕಷ್ಟನೂ ಕೊಡೋದಕ್ಕೆ ನನಗಿಷ್ಟ ಇಲ್ಲ. ಸೂರ್ಯ ಅವ್ರು ಯಾವಾಗ್ಲೂ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಅದ್ಬಿಟ್ಟೆ ಬೇರೆ ಏನು ಬೇಡ ನನಗೆ. ಸರಿಯಮ್ಮ, ನಿನಗೆ ಯಾವಾಗ ಮನ್ಸು ಬರುತ್ತೋ ಆವಾಗಲೇ ಹೇಳು. ಆದರೆ ತುಂಬಾ ತಡ ಮಾತ್ರ ಮಾಡಬೇಡ. ನಾನು ದೇವಸ್ಥಾನಕ್ಕೆ ಹೋಗ್ಬೇಕು, ಬರ್ತೀನಿ. ಎಲ್ಲ ಯಾವಾಗ ಸರಿ ಹೋಗುತ್ತೋ ಯಾವಾಗ ಹೇಳ್ತೀನೋ. ಅದೇ ಬಂದ ವಿಷಯ ಹೇಳೋಕೆ ಮತ್ತೆ ನೋಡು. ಡಾಕ್ಟ್ರು ಫೋನ್ ಮಾಡಿದ್ರು, ನೀನ್ ಕೆಲವು ಮಾತ್ರೆ ಟಾನಿಕ್ ಎಲ್ಲ ತಗೋಬೇಕಂತೆ, ಒಂದ್ಸಲ ಚೆಕಪ್ಗೆ ಬರ್ಬೇಕಂತೆ. ಅವ್ರು ನಿನ್ಗೆ ಫೋನ್ ಮಾಡಿದ್ರಂತೆ, ನೀನ್ ಫೋನ್ ತಗೊಂಡಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನನಗೆ ಫೋನ್ ಮಾಡಿದ್ರು. ಫೋನ್ ಎಲ್ಲಿಟ್ಟಿದ್ಯಾ ಆರ್ತಿ? ಫೋನ್ ನನ್ನ ರೂಮಲ್ಲಿ ಇಟ್ಟಿದ್ದೀನಿ ಅಮ್ಮ. ಸೂರ್ಯ ಅವರು ಕೂಡ ಅಲ್ಲೇ ಇದ್ದಾರೆ. ಅವ್ರೇನಾದ್ರೂ ರಿಸೀವ್ ಮಾಡಿ ಡಾಕ್ಟರ್ ಹತ್ರ ಮಾತಾಡಿದ್ರೆ ನಾನು ಈಗಲೇ ಹೋಗಿ ಫೋನ್ ತರ್ತೀನಿ. ನಿಮ್ಮ ಮೊಬೈಲಿಗೆ ಡಾಕ್ಟರ್ ವಸುದ್ ಅವ್ರ ಮೆಸೇಜ್ ಬಂದಿದೆ. ನಿಮಗೆ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ಇದೆಯಂತೆ. ಹುಷಾರಾಗಿದ್ದೀರಾ ತಾನೆ? ಆರ್ತಿಯವರೇ, ಏನಾದರೂ ಪ್ರಾಬ್ಲಮ್ಮಾ? ನನಗೆ ಗೊತ್ತಿರೋ ಪ್ರಕಾರ ಶಿ ಇಸ್ ಅ ಫೇಮಸ್ ಗೈನಕಾಲಜಿಸ್ಟ್. ಗೈನಕಾಲಜಿಸ್ಟ್ ಹತ್ರ ನಿಮ್ಗೆ ಯಾಕೆ ಅಪಾಯಿಂಟ್ಮೆಂಟು? ಯಾಕೆ ಆರ್ತಿಯವ್ರೆ ಸುಮ್ಮನೆ ಇದ್ದೀರಾ? ಹೇಳಿ, ಹುಷಾರಾಗಿದ್ದೀರಾ ತಾನೆ? ಅದು ಒಂದು ಸಮಸ್ಯೆ ಇದೆ, ಅದನ್ನ ನಿಮ್ಮ ಹತ್ರ ಡಿಸ್ಕಸ್ ಮಾಡೋಕ್ಕಾಗಲ್ಲ. ಐಮ್ ಸಾರಿ. ನಿಮ್ಮ ಫೋನ್. ಇಂಥ ಖುಷಿ ವಿಷಯನ ಸಮಸ್ಯೆ ಅಂತ ಹೇಳಬೇಕಾಗಿದೆ. ಈ ಖುಷಿ ಸುದ್ದಿನ ಮೊದಲು ಕಂಡಂಗೆ ಹೇಳ್ತಾರೆ, ಆದ್ರೆ ಇದೇ ಸಂತೋಷದ ಸುದ್ದಿನ ಸೂರ್ಯ ಅವರಿಂದ ಮುಚ್ಚಿಡ್ಬೇಕಾಗಿದೆ.
ಆರ್ತಿ ಅವರೇ, ನನಗೆ ಮೀಟಿಂಗ್ ಇರೋದು ವಸುದವ್ರ ಕ್ಲಿನಿಕ್ ಕಡೆ. ಬೇಕಾದ್ರೆ ನಿಮ್ಮನ್ನು ಡ್ರಾಪ್ ಮಾಡ್ತೀನಿ. ಬೇಡ, ಅಮ್ಮ ಬಂದಿದಾರಲ್ಲ, ನಾ ಅವ್ರ ಹತ್ರ ಎಲ್ಲ ಹೇಳಿದ್ದೀನಿ, ಅವ್ರನ್ನೇ ಕರ್ಕೊಂಡು ಹೋಗ್ತೀನಿ. ಥ್ಯಾಂಕ್ಸ್.